ಮನೋಹರ್ ಫರೀಕ್ ಅಂತಕ್ಕಂಥವನು ನಮ್ಮ ದೇಶದ ದೇವಾಲಯಗಳ ಮೇಲೆ ಮತ್ತು ಇಲ್ಲಿಯ ರಾಜಕಾರಣಿಗಳ ಮೇಲೆ ನಮ್ಮ ಸಂಸ್ಕಾರ ಇರುವಂಥ ಎಲ್ಲ ಹಿಂದೂಗಳ ವಿಚಾರವಾಗಿ ಅಶ್ಲೀಲವಾದಂಥ ಕಾಮಿಡಿಯನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸುವಂಥ ಒಬ್ಬ ಭಿಕಾರಿ. ಎಲ್ಲ ರಾಜ್ಯದಲ್ಲಿ ಕೂಡ ಅವನ ಶೋಗಳನ್ನು ಬ್ಯಾನ್ ಮಾಡಿದ್ದಾರೆ. ಈಗ ಮತ್ತೆ ಕರ್ನಾಟಕಕ್ಕೆ ಅವರದೇ ಆದ ಸರ್ಕಾರ ಇರೋದ್ರಿಂದ ಈಗ ಕರ್ನಾಟಕಕ್ಕೆ ಅವನ ಒಂದು ಪ್ರಯಾಣ ಪ್ರಾರಂಭ ಆಗಿದೆ. ನಮಗೆ ಬಂದ ವದಂತಿಯ ಪ್ರಕಾರ ಇಲ್ಲಿ ಬೆಂಗಳೂರು ಎಕ್ಸಿಬಿಷನ್ ಕಾರ್ಯ ಇಲ್ಲಿ ಆಗುತ್ತೆ ಮಾರನಾಯಕನಹಳ್ಳಿಯಲ್ಲಿ ಅಂತಕ್ಕಂಥದ್ದು ಇದೆ. ಬುಕ್ ಮೈ ಶೋ ಅಲ್ಲಿ ಅವನ ಟಿಕೆಟನ್ನು ಬುಕ್ಕಿಂಗ್ ಆಗ್ತಾ ಇದೆ. ಆದರೆ ಯಾವುದೇ ಲೊಕೇಶನನ್ನು ಅವನು ತೋರಿಸ್ತಾ ಇಲ್ಲ. ನಾನು ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆಗೆ ತಿಳಿಸ್ತೇನೆ, ಕಳ್ಳರ ರೀತಿಯಲ್ಲಿ ಬಂದು ಇಲ್ಲಿ ನಟನೆ ಮಾಡುವಂಥದ್ದಿಲ್ಲ. ಅವರಿಗೆ ತಾಕತ್ತಿದ್ದರೆ ಎಲ್ಲಿ ಶೋ ನಡೀತದೆ ಅಂತಕ್ಕಂಥದ್ದನ್ನು ಉಲ್ಲೇಖ ಮಾಡಲಿ. ಇದೊಂದು ದುಡ್ಡು ಮಾಡುವಂಥ ಷಡ್ಯಂತ್ರ, ಇದು ಒಂದು ಜಿಹಾದ್. ಈ ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ಬುಕ್ ಮಾಡ್ತಾರೆ, ಆ ನಂತರ ಆ ದುಡ್ಡನ್ನು ವಾಪಸ್ ಕೊಡೋದಿಲ್ಲ. ಆ ರೀತಿ ಮಾಡಿ ಒಂದು ವೇಳೆ ಅವರಿಗೆ ಶೋಗೆ ಅವಕಾಶ ಕೊಟ್ಟರೆ ನಮ್ಮ ಹಿಂದೂ ದೇವರುಗಳನ್ನು ಅವಹೇಳನಕಾರಿ ಮಾಡುವಂಥದ್ದು. ಯಾವುದೇ ಕಾರಣಕ್ಕೂ ಮಾರನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ದಯವಿಟ್ಟು ಇಂಥ ದೇಶದ್ರೋಹಿಗಳು ನಮ್ಮ ರಾಜ್ಯದಲ್ಲಿ ಬರಲಿಕ್ಕಬಾರದು. ಇಲ್ಲಿ ಒಂದು ವೇಳೆ ಇಲ್ಲೇನಾದರೂ ಶೋ ನಡೆದರೆ, ಈಗಾಗಲೇ ನಾವು ಸುಮಾರು 100 ಟಿಕೆಟ್ಗಳನ್ನು ಬುಕ್ ಮಾಡೋಕ್ಕೆ ರೆಡಿ ಮಾಡಿದ್ದೀವಿ. ಒಂದು 500ರಿಂದ 1000 ಜನ ಕಾರ್ಯಕರ್ತರು ನಾಳೆ ನಾವು ಎಕ್ಸಿಬಿಷನ್ ಹತ್ರ ಇರ್ತೀವಿ. ಒಂದು ವೇಳೆ ಅವನೇನಾದರೂ ಕಾರ್ಯಕ್ರಮವನ್ನು ನಡೆದರೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಅಲ್ಲಿ ನುಗ್ಗಿ ಅವನಿಗೆ ಹೊಡಿಬೇಕಾಗತ್ತಂತ ಎಚ್ಚರಿಕೆಯನ್ನು ಕೂಡ ಶ್ರೀರಾಮ್ ಸೇನೆ ಸಂಘಟನೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಜೈ ಶ್ರೀರಾಮ್.